ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ವ್ಲಾಗ್ಸ್. ತುಂಬ ದಿನ ಆಗೋಯ್ತು ನಾನು ಸ್ಪಿರಿಚುಲಿ ಯಾವುದೇ ವ್ಲಾಗ್ ಮಾಡಿರಲಿಲ್ಲ. ಅಂಥದ್ರಲ್ಲಿ ನಮ್ಮ ಮನೇಲಿ ಒಂದು ಮಿರಾಕಲ್ ನಡೆದೋಗಿದೆ. ಸೊ ಹಾಗಾಗಿ ಅದನ್ನು ತೋರಿಸೋಣ ಅಂತ ನಾನು ನಿಮಗೆ ವ್ಲಾಗ್ ಮಾಡ್ತಾ ಇರೋದು. ಸೊ ಇದನ್ನು ನೋಡಿ, ನಾನು ಜಸ್ಟ್ ಅರ್ಶಿನ ಕುಂಕುಮ ಸುಮ್ಮನೆ ನಾರ್ಮಲಾಗಿ ಎಲ್ಲ ದೇವರಿಗೂ ಹೆಂಗೆ ಹಚ್ಚಿದ್ದೀನಿ ಹಾಗೆ ಹಚ್ಚಿರೋದು. ಬಟ್ ಟು ಬಿ ಫ್ರ್ಯಾಂಕ್, ನಾನು ಸಂಜೆ ದೇವರಿಗೆ ಗುರುವಾರದ ದಿನ ಆರತಿ ಮಾಡಬೇಕು ಅಂದಾಗ ನಂಗೆ ಅದರಲ್ಲಿ ಸಾಯಿಬಾಬಾದ್ದು ಆಕಾರ ಕಾಣಿಸ್ತಿದೆ. ನಿಮಗೂ ಕಾಣಿಸ್ತಿದೆ ಅಂದರೆ ಅದು ನಿಮ್ಗೆ ಸ್ಪಷ್ಟತೆ ಇಲ್ಲದೇ ಇರ್ಬೋದು. ಅದೇನು ಕಾಣಿಸ್ತಾ ಇದೆ ಅಂತ ಸೇಮ್ ಟು ಸೇಮ್ ಎಕ್ಸಾಕ್ಟ್ಲಿ ಪಿಕ್ಚರು ನಮ್ಮ ಮನೆಯಲ್ಲಿ ಒಂದು ಫೋಟೋ ಇದೆ. ಸೊ ಅದು ಹೇಗಿದೆಯೋ ಹಾಗೇ ಇದೆ. ಸೊ ಕಾಣಿಸ್ತಿದೆಯಾ ರೆಡ್ ಆ್ಯಂಡ್ ಯೆಲ್ಲೋ ಕಲರ್ದು. ಸೊ ಅದೇ ರೀತಿ ಅದು ಹೇಗೆ ನಾನು ಎವ್ರಿಡೇ ನಾವು ಅದು ಸ್ವಿಚ್ ಬೋರ್ಡ್ ಆಗಿರೋದ್ರಿಂದ ಲೈಟ್ ಆಫ್ ಆದರೂ ಕಾಣಿಸ್ತಿರುತ್ತೆ. ಸೊ ಎವ್ರಿಡೇ ಅದನ್ನು ನೋಡ್ತಾ ಇರ್ತೀನಿ. ನಾನು ಸಾಯಿಬಾಬಾನ ನೆನೆಸ್ಕೊಂಡಾಗ ಆ ಫೋಟೋನ ಒಂದು ಸಲ ನೋಡ್ತೀನಿ. ಸೊ ಸೇಮ್ ಟು ಸೇಮ್ ಇಮೇಜ್ ನನಗೆ ಸಡನ್ನಾಗಿ ದೇವ್ರ ಫೋಟೋದ ಮೇಲೂ ನನಗೆ ಗೊತ್ತಿಲ್ಲದೆ ನಾನಿಟ್ಟಿರೋ ಬಟ್ಟೆಯಲ್ಲಿ ಕಾಣಿಸ್ತಿದೆ. ಈಗ ಕಾಣಿಸ್ತಿದೆ ನಿಮಗೆ. ಸೊ ಇದನ್ನು ನೀವು ಏನಾರ ಅಂದ್ಕೊಳ್ಳಿ, ಇದು ಇವಳು ಭ್ರಮೆ, ಸಮಥಿಂಗ್ ಇಮ್ಯಾಜಿನೇಷನ್, ಆಲ್ ದೋಸ್ ಥಿಂಗ್ಸ್. ಬಟ್ ನಮಗೆ ಎಕ್ಸ್ಪೆಷಲಿ ನಾವು ಸಾಯಿಬಾಬಾ ಭಕ್ತರು ಅಂತ ಏನು ಹೇಳ್ತೀವಿ, ಅಥವಾ ನಾವು ಏನು ಪೂಜೆ ಮಾಡ್ತೀವಿ ನಮಗೆ ಅದು ತುಂಬಾ ಮ್ಯಾಟ್ರ್ ಆಗುತ್ತೆ. ಸಮಥಿಂಗ್ ವಿಲ್ ಫೀಲ್ ಲೈಕ್ ಏನೋ ಬ್ಲೆಸ್ಸಿಂಗ್ ಸಿಕ್ಕಿದೆ, ಅಥವಾ ನಮಗೆ ಅವ್ರು ಇದ್ದೀನಿ, ನಾನು ನಿನ್ನ ಹತ್ರ ನಿನ್ನ ಜೊತೆ ಇದ್ದೀನಿ ಅಂತ ಹೇಳ್ತೀನಿ ಅಂತ ಅನಿಸುತ್ತೆ. ಆ್ಯಂಡ್ ಈ ವರ್ಷದ ಸ್ಪೆಷಲ್ ಏನು ಗೊತ್ತಾ, ಈ ವರ್ಷದ ಗುರುವಾರದ ದಿನವೇ ಗುರು ಪೂರ್ಣಿಮಾ ಬಂದಿದೆ. ಹಾಗಾಗಿ ನಾನು ಈ ವ್ಲಾಗ್ ಮಾಡ್ತಿರೋದು. ಸೊ ದಟ್ ಈ ಗುರು ಪೂರ್ಣಿಮಕ್ಕೆ ನಾವು ಹೇಗೆ ಒಂದು ಸಿಂಪಲ್ ಟಿಪ್ಸ್ನ ತೊಗೊಂಡ್ಬಿಟ್ಟು ಮನೆಯಲ್ಲೇ ನಾವು ಗುರುಬಲನ ಹೇಗೆ ಪಡ್ಕೋಬೇಕು ಅಂತ ಹೇಳ್ತೀನಿ. ಸೊ ಪೂರ್ತಿ ವ್ಲಾಗನ್ನು ಮಿಸ್ ಮಾಡದೆ ನೋಡಿ. ಸಾಯಿಬಾಬಾ ಪವಾಡಗಳು ಅಂತ ನಾನು ಒಂದು ವ್ಲಾಗ್ ಮಾಡಿದ್ದೆ ಲಾಸ್ಟ್ 5 months ಬ್ಯಾಕು. ಸೊ ನಾನು ಹೇಳಿದ್ದೆ ಹೈದರಾಬಾದಿ ಎಲ್ಲಿಂದ ಯಾವ ಟೆಂಪಲಿಂದ ನನಗೆ ಸಾಯಿಬಾಬಾ ಬಗ್ಗೆ ನನಗೆ ಒಲವು ಜಾಸ್ತಿ ಆಯಿತು ಆ್ಯಂಡ್ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ಸೊ ಲಾಸ್ಟ್ ಸಮ್ಮರಲ್ಲಿ ನಾವು ಹೈದರಾಬಾದಿಗೆ ಹೋಗಿದ್ದಕ್ಕೆ ನಾನು ಅಲ್ಲಿ ವೀಡಿಯೋ ತಗೊಂಡಿದ್ದೆ. ಈ ಸಲ ಕ್ಲೀನಾಗಿ ನಿಮಗೆ ತೋರಿಸ್ಬೇಕು ನನಗೆ ಹೇಗೆ ಅನುಭವ ಆಯಿತು, ಹೇಗೆ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ಕೊಂಡು. ಇದು ಅದೇ ಟೆಂಪಲ್. ನಾನು ವೆರಿ ಫಸ್ಟ್ ಟೈಮ್ ಒಂದು ಟೆಂಪಲ್ ಅಂದರೆ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದು. ಅಲ್ಲಿಂದ ನನಗೆ ಸಾಯಿಬಾಬಾ ಭಕ್ತಿ ಆಗಿರೋ ಅಂಥ ಈ ಟೆಂಪಲ್ ಇದು. ಹೋಗ್ತಾ ಇದ್ದಂಗೆ ಅಲ್ಲಿ ಕಾಲು ತೊಳಿಲಿಕ್ಕೆ ನೀರಿರುತ್ತೆ. ಆ್ಯಂಡ್ ಮೇಯ್ನಾಗಿ ನನಗೆ ತುಂಬಾ ಇಷ್ಟ ಆಗಿದ್ದು ಏನಕ್ಕೆ ಅಂದರೆ, ಆ ಟೆಂಪಲ್ನ ಪಕ್ಕಕ್ಕೇ ಒಂದು ಶಿವನ ಲಿಂಗ ಇಟ್ಟಿರ್ತಾರೆ. ಸೊ ನನಗೆ ಅದು ವಿಚಿತ್ರನೂ ಅನಿಸ್ತು, ಇಲ್ಲಿ ನೀರನ್ನ ನಾವೇ ತೊಗೊಂಡು ಹಾಕ್ಬೋದು ಅಂತ ಹೇಳ್ಕೊಂಡು. ನಿಮ್ಗೆ ಲಾಸ್ಟ್ ವ್ಲಾಗ್ ನೋಡಿದವ್ರಿಗೆ ಗೊತ್ತಿರುತ್ತೆ, ನಾನು ಪೂರ್ತಿ ವಿಡಿಯೋನ ಹೇಳಿದ್ದೀನಿ ಹೇಗೆ ನಾನು ಪೂಜೆ ಮಾಡ್ತಿದ್ದೆ ಅಂತ ಹೇಳ್ಕೊಂಡು. ಸೊ ಈ ನೀರನ್ನ ತೊಗೊಂಡು ಹೋಗಿಬಿಟ್ಟು ನಾನಿಲ್ಲಿ ಶಿವಲಿಂಗ ಇದೆಯಲ್ಲ ಅಲ್ಲಿಗೆ ಹಾಕ್ತಾರೆ, ಅವರು ಹಾಕ್ತಿದ್ದಾರೆ ನೋಡಿ. ಸೊ ಹಾಕಿಬಿಟ್ಟು ಅಲ್ಲಿ ಬಸವನಿಗೆ ಏನೋ ಹೇಳಿ ಬಂದರು, ಅದೇನು ಮನಸ್ಸಲ್ಲಿ ಏನು ಇಚ್ಛೆ ಇರುತ್ತೆ ಅದನ್ನ ಹೇಳಿಬಿಟ್ಟು ಬಂದರು. ಹಾಗೆಯೇ ನಾನು ಸಹಿತ ಇಲ್ಲಿ ಮೊದಲಾದರೆ ನಾನು ಹೈದರಾಬಾದಲ್ಲಿ ಅಂದರೆ 5 years ಬ್ಯಾಕು ಆ ಗೇಟ್ ಗ್ರಿಲ್ ಅನ್ನೋದು ಇರಲಿಲ್ಲ. ಡೈರೆಕ್ಟಾಗಿ ನಾನು ಶಿವಲಿಂಗಕ್ಕೆ ಹಾಕ್ತಿದ್ದೆ. ಸೊ ಈ ಸಲ ನನಗೆ ಹೋದಾಗ ಸ್ವಲ್ಪ ಸರ್ಪ್ರೈಸಿಂಗಲ್ಲಿ ಗ್ರಿಲ್ಲೆಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ನಾನು ಬಸವಣ್ಣನಿಗೆ ಹಾಕಿಬಿಟ್ಟು ಸ್ವಲ್ಪ ಅದಕ್ಕೆ ನನ್ನ ಮನಸ್ಸಲ್ಲಿ ಏನು ಅನಿಸ್ಬೇಕು ಅಂತ ಹೇಳಿಬಿಟ್ಟು ಆಮೇಲೆ ನಾನು ಹೂ ತೊಗೊಂಡೋಗಿರ್ತೀನಿ. ನನ್ನ ಮೇನ್ ಇಂಟೆನ್ಷನ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಯಾವಾಗಲೂ ಪಾಕೆಟಲ್ಲಿ ಹೂ ಇರುತ್ತೆ ಅಥವಾ ಕವರಲ್ಲಿ. ಅದನ್ನ ನಾನಾಗೆ ನನ್ನ ಕೈಯಲ್ಲಿ ಇಡ್ತೀನಿ ಅಥವಾ ಭಟ್ರಿಗೆ ಕೊಡ್ತೀನಿ ಹಾಕ್ಲಿಕ್ಕೋಸ್ಕರ. ದೇವರು ನಮ್ಮಿಂದ ಏನು ಇಷ್ಟಪಡಲ್ಲ ಅಟ್ಲೀಸ್ಟ್ ಒಂದು ಸಣ್ಣ ಹೂನಾದರೂ ನನಗೆ ಏರ್ಸು ಸಾಕು ಅಂತ ಕೇಳ್ತಾನಂತೆ. ಹಾಗಾಗಿ ನಾನು ಯಾವಾಗ್ಲೂ ಅಭ್ಯಾಸ, ಯಾವುದೇ ದೇವಸ್ಥಾನಕ್ಕೆ ಹೋಗಲಿ, ಇದಂತಲ್ಲ ದುರ್ಗಾ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವಸ್ಥಾನ, ನಾರಾಯಣ ದೇವಸ್ಥಾನ, ಎಲ್ಲದಕ್ಕೂ ಸಹಿತ ನಾನು ಹೂ ತೊಗೊಂಡು ಹೋಗಿರ್ತೀನಿ. ಹೂನ ಏರ್ಸ್ಲಿಕ್ಕೆ ನನ್ನ ಕೈಲಾದರೆ ಏರ್ಸ್ಲಿಕ್ಕೆ ಬರ್ತೀನಿ, ಇಲ್ಲ ಭಟ್ರಿಗಾರು ಕೊಡ್ತೀನಿ. ಇದು ನನ್ನ ಒಂದು ಪಾಲನೆ. ಟೆಂಪಲ್ ಹೋಗೋಕ್ಕಿಂತ ಮುಂಚೆನೇ ಅಲ್ಲಿ ಎನಿ ಟೈಮ್ 24 hours ಉರಿತಾ ಇರೋವಂಥ ಒಂದು ಬೂದಿ ಅಥವಾ ಏನಂತಾರೆ, ಎಲ್ಲ ಸಾಯಿಬಾಬಾ ಟೆಂಪಲಲ್ಲಿ ಯೂಶ್ವಲಿ ಇರುತ್ತಲ್ಲ ಅದು ಇರುತ್ತೆ. ಅಂದರೆ ಅದನ್ನು ನಾವು ಅದ್ರ ಸಾಯಿಬಾಬಾ ವಿಭೂತಿ, ಅದೇನು ಬೂದಿನ ವಿಭೂತಿ ಅಂತ ಹೇಳ್ಕೊಂಡು ನಾವು ಅದನ್ನು ಆಶೀರ್ವಾದ ಥರ ತೊಗೋತೀವಿ. ಸೊ ಅದ್ರ ಪಕ್ಕದಲ್ಲಿ ಅವ್ರದ್ದು ಒಂದು ಪಾದನ ಇಟ್ಟಿರ್ತಾರೆ. ನಾವು ಅಲ್ಲಿ ಅಲ್ಲಿಯೂ ಸಹಿತ ಹೂ ಹಾಕಿಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಹೋಗ್ತೀನಿ ನಾನು ಮೇನ್ ಟೆಂಪಲ್ಗೆ. ಸೊ ಇದೇ ಟೆಂಪಲ್ ನನ್ನ ಫಸ್ಟ್ ಟೈಮ್ ನಾನು ನೋಡಿದಾಗ ನನಗಿಷ್ಟ ಆಗಿರೋ ಟೆಂಪಲ್. ನಾನು ಇಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋ ಅಂಥ ಟೆಂಪಲ್ ಅಂತಲೇ ಹೇಳ್ಬೋದು. ಮೇಯ್ನಾಗಿ ನನಗೆ ಏನಕ್ಕೆ ಇಷ್ಟ ಆಯಿತು ಅಂದರೆ, ಅಲ್ಲಿ ಗರ್ಭಗುಡಿ ಒಳಗಡೆ ನಮ್ಮನ್ನು ಬಿಡ್ತಾರೆ. ಸಿಕ್ಕಾಪಟ್ಟೆ ನನಗೆ ಶಾಕು ಆಯಿತು. ನಾನು ಸಣ್ಣಕ್ಕಿರ್ತಾಯಿಂದ ಎಷ್ಟೋ ಟೆಂಪಲಿಗೆ ಹೋಗಿದ್ದೀನಿ, ಯಾವತ್ತೂ ನಾನು ಗರ್ಭಗುಡಿ ಒಳಗಡೆ ಹೋಗಿ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿರೋಂಥ ಏನೂ ಇರಲಿಲ್ಲ. ಬಟ್ ಇಲ್ಲಿ ಅವ್ರು ನಮಗೆ ಅಲ್ಲಿಗೆ ಬಿಡ್ತಾ ಇರ್ಬೇಕಾದ್ರೆ ನೋಡಿ ಲೈನ್ ಹಚ್ಚಿದ್ದಾರೆ ಹೋಗ್ಲಿಕ್ಕೋಸ್ಕರ. ಸೊ ನಾನು ಅಷ್ಟು ಜಾಸ್ತಿ ವಿಡಿಯೋ ತಕ್ಕೊಳಕ್ಕಾಗಿಲ್ಲ, ಅದನ್ನು ತಕ್ಕೊಂಡಿದ್ದೀನಿ. ಸೊ ನನ್ನ ಮಗಳ ಅಲ್ಲಿ ಡೈರೆಕ್ಟಾಗಿ ಆಶೀರ್ವಾದ ಪಡ್ಕೊತಾ ಇದ್ದಾಳೆ. ಸೊ ಹೀಗೆ ನಾವು ನಮಸ್ಕಾರ ಮಾಡಿಬಿಟ್ಟು ಅಲ್ಲಿ ಹೂನ ಏರಿಸ್ಬಿಟ್ಟು ಬರ್ತೀವಿ. ಆಮೇಲೆ ಹೊರಗಡೆ ಬಂದು ಏನು ನಮ್ಮ ಪ್ರಸಾದ ಇರುತ್ತೆ ಅದನ್ನೆಲ್ಲ ಹಚ್ಕೊತೀವಿ. ಆ್ಯಂಡ್ ಅಲ್ಲೇ
ಚಿತ್ರಣ ಎಲ್ಲ ಇರುತ್ತೆ, ಅದನ್ನೆಲ್ಲ ತೊಗೋತೀವಿ. ಸೊ ಇಲ್ಲಿಂದ ನನ್ನ ಒಂದು ಈ ಟೆಂಪಲಿಂದನೇ ನನಗೆ ನನ್ನ ಫಸ್ಟ್ ಲವ್ ಅಂತಲೇ ಹೇಳ್ಬೋದು ಸಾಯಿಬಾಬನ ಮೇಲೆ. ಸೊ ಅಲ್ಲಿಂದ ಎವ್ರಿ ಟೈಮ್ ನಾನು ಏನೇ ಬೇಡ್ಕೊಂಡು ನನ್ನ ಕನಸಲ್ಲಿ ಬರೋದು, ನನಗೆ ಅನುಭವಗಳಾಗೋದು, ಇಲ್ಲಿದ್ದೀನಿ ನಾನು ಅಲ್ಲಿದ್ದೀನಿ ಅಂತ ಹೇಳ್ಕೊಂಡು ಆಗೋದು ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಸ್ವಲ್ಪ ಗುರುಬಲನ ಪಡಿಬೇಕು ಅಂದರೆ ಏನೇನು ಟಿಪ್ಸ್ ಅಂತ ಅದು ಈ ಗುರುಪೂರ್ಣಿಮೆ ದಿನ ಗುರುವಾರನೇ ಬಂದಿರೋದ್ರಿಂದ ನಿಮ್ಗೆ ಹೇಳ್ತಾ ಇರೋದು. ಹೌದು, ನಾನು ಬರೀ ಸಾಯಿಬಾಬಾ ಭಕ್ತೆ ಅಂತ ಹೇಳೋಕ್ಕಾಗಲ್ಲ, ನಾನು ಸಾಗರದಲ್ಲಿರೋನು ಶ್ರೀಧರ ಸ್ವಾಮಿ ಭಕ್ತೇನೂ ಕೂಡ ಹೌದು. ನೆಕ್ಸ್ಟ್ ವ್ಲಾಗು ಖಂಡಿತವಾಗಿಯೂ ನಾನು ವರದಳ್ಳಿ ಶ್ರೀಧರ ಸ್ವಾಮಿ ಕಂಪ್ಲೀಟ್ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಬೇಕು ಅಂತೀನಿ. ನಾನು ಲಾಸ್ಟ್ ವಿಡಿಯೋ ಹಾಕಿದಾಗ ಸಾಯಿಬಾಬಾ ಪವಾಡ ಬಗ್ಗೆ ತುಂಬ ಜನ ಕಮೆಂಟ್ ಮಾಡಿದ್ರು, ಅದು ಮುಸ್ಲಿಂ ದೇವರು, ಅದನ್ನು ನಾವು ಪೂಜೆ ಮಾಡಬಾರ್ದು ಅಂತೆಲ್ಲ. ಸೊ ನಾನು ಏನು ಹೇಳೋಕ್ಕೆ, ನನಗೆ ಏನು ಗೊತ್ತಿರೋದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಹೌದು, ಸಾಯಿಬಾಬಾ ಅಲ್ಲಾ ಮಾಲೀಕು ಅಂತಲೂ ಹೇಳ್ತಿದ್ರು, ರಾಮ್ ಅಂತಲೂ ಹೇಳ್ತಿದ್ರು. ಅವರು ಇದ್ದಿದ್ದು 90s ಆ ಒಂದು ಬ್ರಿಟಿಷ್ ಕಾಲದಲ್ಲಿ 1906 ಸೊ ಅವಾಗ ನಮ್ಮ ಬ್ರಿಟಿಷರು ಬೇಕಂತಲೇ ಹುಳಿ ಹಿಂಡಿದ್ರು, ಮುಸ್ಲಿಮರು ಮತ್ತು ಹಿಂದೂಗಳ ಮಧ್ಯೆ ಹುಳಿ ಹಿಂಡಿದ್ರು, ಅವ್ರಿಗೆ ಆಗಬಾರ್ದು, ಇವ್ರಿಗೆ ಆಗಬಾರ್ದು ಅಂತ. ಆ ಟೈಮಲ್ಲಿ ಸಾಯಿಬಾಬಾ ಒಂದು ಹೊಸ ರೆವಲ್ಯೂಷನ್ ಥರ ಅಲ್ಲಾ ಮಾಲಿಕು ರಾಮ್ ಎಲ್ಲರೂ ಒಂದೇ ಅಂತ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿ ಆಗಿರೋವಂಥ ಒಂದು ಎರಡು ಧರ್ಮಗಳು ಒಂದೇ ಅಂತ ಹೇಳೋಕ್ಕೆ ಟ್ರೈ ಮಾಡಿರುವಂಥ ಬಾಬಾ. ಸೊ ಇದು ನನ್ನ ಪೂರ್ತಿ ಇತಿಹಾಸದ ಬಗ್ಗೆ ಗೊತ್ತಿಲ್ಲ ಅಂತ ಅಂದರೂ ಅಲ್ಪ ಸ್ವಲ್ಪ ಅವ್ರ ಬಗ್ಗೆ ಇಷ್ಟು ಅನುಭವ ಆಗಿರೋದ್ರಿಂದ, ಇಷ್ಟು ಬಗ್ಗೆ ಗೊತ್ತಿರೋದ್ರಿಂದ ಹೇಳ್ತಾ ಇರೋದು. ಇನ್ನು ಗುರುಬಲ ಪಡಿಬೇಕು ಅಂದರೆ ಸಾಯಿಬಾಬಾನೇ ಪೂಜೆ ಮಾಡಿ ಅಂತ ನಾನು ಹೇಳಲ್ಲ. ನೀವು ಯಾವುದಾದ್ರು ನಿಮ್ಮ ನಂಬಿಕೆ ಅಂತ ಗುರುವಾರ ಇರ್ಬೋದು, ದತ್ತಾತ್ರೇಯ ಗುರು ಆಗಿರ್ಬೋದು, ನೀಮ್ ಕರುಳಿ ಬಾಬಾ ಆಗಿರ್ಬೋದು, ಅಥವಾ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು. ಕರ್ನಾಟಕದಲ್ಲಂತೂ ನಾನು ರಾಘವೇಂದ್ರ ಸ್ವಾಮಿ ಭಕ್ತೇನೆ. ಸೊ ಗುರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಅಥವಾ ಶ್ರೀಧರ ಸ್ವಾಮಿ, ನಮ್ಮ ಸಾಗರದ ಶಿವಮೊಗ್ಗದಲ್ಲಿರೋ ಶ್ರೀಧರ ಸ್ವಾಮಿ ಆಗಿರ್ಬೋದು. ನೀವು ಯಾವುದೇ ಒಂದು ಗುರುನ, ನಿಮ್ಮ ಒಂದು ಗುರು, ಈಗ ದೇವ್ರನ್ನ ಪೂಜೆಗೆ ಮಾಡೋ ಟೈಮಲ್ಲಿ ಗುರುವಾರ ದಿನ ಒಂದು ಗುರುನ ನೆನೆಸ್ಕೊಂಡ್ರೆ ಒಳ್ಳೆಯದಂತೆ. ಅಥವಾ ಆಗಲೇ ಇಲ್ಲ ಅಂದರೆ ಓಂ ಶ್ರೀ ಗುರುಭ್ಯೋ ನಮಃ ಅಂತ ಒಂದು 21 ಸಲ ಹೇಳಿದರೂ ಸಾಕು. ಸೊ ಇದನ್ನು ಮಾಡಿದರೂ ಸಹಿತ ನಮಗೆ ಗುರುಬಲ ಬರುತ್ತೆ. ಮತ್ತು ಎಲ್ಲ ಗ್ರಹಗಳಿಗಿಂತ ತುಂಬ ದೊಡ್ಡ ಗ್ರಹ ಗುರುಗ್ರಹ. ಗೊತ್ತೇ ಇದೆ, ಯಾವುದೇ ಪ್ರೈಮ್ ಮಿನಿಸ್ಟರ್ ಆದರೂ ಸಹಿತ ಅವನಿಗೆ ಕಳಿಸಿರೋ ಗುರುಗಳಿಗೆ ನಮಸ್ಕಾರ ಮಾಡ್ತಾನೆ, ಅಷ್ಟು ಶಕ್ತಿ ಇದೆ ಗುರುಗಳಿಗೆ. ಸೊ ನಾವು ಸಹಿತ ನಮ್ಮ ಜೀವನದಲ್ಲಿ ಯಾರು ಗುರುಗಳು ನಮಗೆ ಹೇಳ್ಕೊಟ್ಟಿರ್ತಾರೆ, ಮತ್ತು ನಮ್ಮ ತಂದೆ ತಾಯಿಗಳು ನಮಗೆ ಮಾರ್ಗದರ್ಶನ ಕೊಟ್ಟಿರ್ತಾರೆ, ಅವರಿಗೆಲ್ಲರಿಗೂ ನಾವು ರೆಸ್ಪೆಕ್ಟ್ ಕೊಡೋದ್ರಿಂದ ನಮಗೆ ಗುರುಬಲ ಬರುತ್ತೆ. ಆ್ಯಂಡ್ ಗುರುವಿನ ಈ ಮಂತ್ರ ಏನಿದೆ, ದೇವನಾಂಚ ಋಷಿನಾಂಚ ಗುರು ಕಾಂಚನಂ ಸನಿಮಂ ಬುದ್ಧಿಮತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಇದನ್ನು ಒಂದು 9 ಸಲ ಅಥವಾ 21 ಸಲ ಹೇಳೋದ್ರಿಂದ ನಮಗೆ ಗುರುವಿನ ಪಾಸಿಟಿವ್ ಎನರ್ಜಿ ಬರುತ್ತೆ. ಆ್ಯಂಡ್ ಮೇನ್ಲಿ ನಾನು ಗುರುವಾರದ ದಿನ ಅರ್ಶಿನ ನಾನು ನನಗಾಗಿರ್ಬೋದು, ನನ್ನ ಮಗಳಿಗಾಗಿರ್ಬೋದು, ಸ್ನಾನ ಮಾಡೋ ನೀರಲ್ಲಿ ಚುಟುಕಿ ಹಾಕಿಬಿಟ್ಟು ಮಾಡ್ತೀನಿ. ಸೊ ಆವಾಗ ನಮ್ಮ ಮೈ ಮೇಲಿರುವಂಥ ಯಾವುದೇ ದೋಷಗಳಿರ್ಬೋದು ಹೋಗ್ಬೋದು. ನಿಮ್ಗೆ ಗೊತ್ತಿದೆ, ಅರ್ಶಿನದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣ ಇದೆ, ಅದನ್ನು ನಮ್ಮ ಮೈ ಮೇಲೂ ಸಹಿತ ಅದು ಕೊಡುತ್ತೆ. ಹಾಗಾಗಿ ಗುರುವಿನ ಬಲ ಬರಬೇಕು ಅಂತಂದರೆ ಗುರುವಾರದ ದಿನ ಇದೊಂದು ಸಣ್ಣ ಚುಟುಕಿ ಮಾಡ್ಬೋದು. ಆ್ಯಂಡ್ ಗುರುವಾರದ ದಿನ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಈ ಪುಟಾಣಿ ಇರುತ್ತಲ್ಲ, ಅದನ್ನು ಸಹಿತ ನಾವು ದಾನ ಮಾಡೋ, ಅಥವಾ ದೇವಸ್ಥಾನದಲ್ಲೇ ದಾನ ಮಾಡಬೇಕು ಅಂತಿಲ್ಲ, ಯಾರಿಗಾರು ಬೇಕಾದವರಿಗೆ ಕೊಟ್ಟರು ನಡೆಯುತ್ತೆ. ಆ್ಯಂಡ್ ಬಿಸ್ಕೆಟ್ನು ಸಹಿತ ನಾಯಿಗಳಿಗೆ ಹಾಕೋದ್ರಿಂದ, ಅಥವಾ ದೇವಸ್ಥಾನದಲ್ಲಿ ಹೋಗಿ ಕೊಡೋದ್ರಿಂದ, ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡೋದ್ರಿಂದ ಸಹಿತ ನಮಗೆ ಗುರುಬಲ ಜಾಸ್ತಿ ಆಗುತ್ತೆ. ಆ್ಯಂಡ್ ಮನೇಲಿ ನಮಗೆ ಗುರುವಿನ ಮಾರ್ಗದರ್ಶನ ಒಂದು ಬೆಳಕು ಬೇಕು ಅಂತಂದರೆ ಎವ್ರಿಡೇ ಮಾರ್ನಿಂಗು ನಮ್ಮ ಮನೆಯ ಮೇನ್ ಡೋರ್ ಹೊಸಲಿಗೆ ನಾವು ಅರ್ಶಿನದಲ್ಲಿ ನೀರು ಹಾಕಿ ತೊಳಿಬೇಕು. ಸೊ ಅವಾಗ ನಮ್ಮ ಮನೆಗೆ ಅರ್ಶಿನ ಅನ್ನೋದೇ ಗುರುವಿನ ಒಂದು ಕಲರು. ಆ ಯೆಲ್ಲೋ ಕಲರ್ ಬಟ್ಟೆ ಹಾಕೋದ್ರಿಂದ ನಮಗೆ ಅವ್ರದ್ದೊಂದು ಆಶೀರ್ವಾದ ಸಿಕ್ಕಂಗೆ. ಸೊ ಅರ್ಶಿನದಲ್ಲಿ ನಾವು ಇಡೀ ಹೊಸಲನ್ನು ತೊಳೆದ್ಬಿಟ್ಟು ಇಡೀ ಮನೆ ಕಡೆ ಚಿಮ್ಸೋದ್ರಿಂದ ಎಲ್ಲ ಕಡೆಯೂ ಸಹಿತ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇದ್ರೂ ಹೋಗುತ್ತೆ. ಆ್ಯಂಡ್ ಮನೆಗೆ ರೈಟ್ ಲೈಟ್ ಅಂತ ಏನಂತೀವಿ, ನಮ್ಮ ಜೀವನಕ್ಕೆ ಬೇಕಾದ ಕರೆಕ್ಟಾಗಿರೋ ಒಂದು ಮಾರ್ಗದರ್ಶನ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಬೇರೆ ಬೇರೆ ರೀತಿಯ ಸನ್ನಿವೇಶದಲ್ಲಿ ನಿಮ್ಮ ಮನೇಲೆ ನಿಮಗೆ ಅನುಭವ ಆಗುತ್ತೆ, ನನಗೆ ಇದು ಬಂದಿಲ್ಲದು ನನಗೆ ಬರುತ್ತೆ ಅನ್ನೋದು ಸಹಿತ ನಿಮ್ಗೆ ಅರ್ಥ ಆಗುತ್ತೆ. ನಾನು ಸಹಿತ ವ್ಲಾಗರ್ ಆಗೋದು ಅಥವಾ ಯೂಟ್ಯೂಬರು, ಇನ್ಸ್ಟಾಗ್ರಾಮರ್ ಆಗೋವಂಥ ಕಂಡಿರಲಿಲ್ಲ. ನಾನು ಸಿಂಪಲಾಗಿ ಹೌಸ್ ವೈಫೇ. ಬಟ್ ಹಾಗೆಯೇ ಇವೆಲ್ಲದೂ ಮಾಡ್ತಾ ಹೋದಾಗೆ ನನ್ನ ಮೈಂಡಲ್ಲೇ ಅವೆಲ್ಲ ಅನುಭವಗಳು ಬಂತು, ನಾನು ಇದನ್ನು ಮಾಡಬೇಕು, ಈ ಥರ ಆಗಬೇಕು ಅಂತ ಹೇಳ್ಕೊಂಡು ಇದೆಲ್ಲ ಅನುಭವಗಳನ್ನು ನಿಮಗೆ ಗುರು ಮಾರ್ಗದರ್ಶನ ಕೊಡ್ತಾರೆ, ನೆಕ್ಸ್ಟ್ ಏನೇನು ಮಾಡಬೇಕು ಅಂತ. ಸೊ ಹಾಗಾಗಿ ಈ ವರ್ಷದ ಗುರು ಪೂರ್ಣಿಮೆ ದಿನ ಒಂದು ತುಪ್ಪದ ದೀಪನ ಹಚ್ಚಿಬಿಟ್ಟು ಸಣ್ಣ ಗುರು ಮಂತ್ರನ ಹೇಳ್ಕೊಂಡು ನಿಮಗೆ ಇಷ್ಟ ಇರೋ ಗುರುಗಳನ್ನ ನೆನೆಸ್ಕೊಂಡು ಮಾಡೋದ್ರಿಂದ ತುಂಬಾ ಉಪಯೋಗ. ಇದನ್ನು ತುಂಬ ದೊಡ್ಡ ಪೂಜೆ ಮಾಡಿ, ವ್ರತ ಮಾಡಿ, ಉಪವಾಸ ಮಾಡಿ ಅನ್ನೋ ಒಂದು ಕ್ಯಾಟಗರಿಯಲ್ಲಿ ಇಲ್ಲ. ಬಟ್ ಎಲ್ಲ ರೀತಿಯ ದಾನ ಧರ್ಮಗಳನ್ನ ಮಾಡಿಕೊಂಡು ಗುರು ಹಿರಿಯರಿಗೆ ರೆಸ್ಪೆಕ್ಟ್ ಕೊಟ್ಕೊಂಡು ಮನೇಲಿದ್ದವ್ರಿಗೆ ಎಲ್ಲರಿಗೂ ಸಹಿತ ರೆಸ್ಪೆಕ್ಟಲ್ಲಿ ಮಾತಾಡಿ ರೆಸ್ಪೆಕ್ಟಲ್ಲಿ ಇರೋದ್ರಿಂದ ನಮಗೆ ಗುರುಬಲ ಹೆಚ್ಚಿಗೆ ಆಗುತ್ತೆ.
ಆ್ಯಂಡ್ ಮೇಯ್ನಾಗಿ ನಿಮ್ಮ ಮನೆ ಹತ್ರ ಯಾವುದೇ ನಾಯಿಗಳಾಗಿರ್ಬೋದು ಅವರಿಗೆ ಒಂದು ಸಣ್ಣ ಬಿಸ್ಕೆಟ್ 2 ತುಂಡು ಬಿಸ್ಕೆಟ್ ಹಾಕಿ ಅದು ಸಹಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಬರ್ಡ್ಸ್ ಬರಲಿ, ಎಲ್ಲದಕ್ಕೂ ನೀರು ಹಾಕುವಂಥದ್ದು, ಇವೆಲ್ಲ ಗುಣಗಳಿಂದ ನಮಗೆ ಗುರು ಇಷ್ಟ ಆಗುತ್ತೆ ಗುರುಗೆ ನಾವು. ಈ ವರ್ಷದ ಗುರು ಪೂರ್ಣಿಮೆ ದಿನ ಆದರೆ ನಿಮ್ಮ ಹತ್ರ ಇರುವಂಥ ಗುರು ದೇವಸ್ಥಾನಗಳಿಗೆ ಹೋಗಿ ಬನ್ನಿ, ಅಥವಾ ಗುರುಚರಿತ್ರ ಅನ್ನೋ ಬುಕ್ ಏನಾದರೂ ನಿಮ್ಮ ಮನೇಲಿದ್ದರೆ ಅದನ್ನು ಓದೋಕ್ಕೆ ಟ್ರೈ ಮಾಡಿ, ಅಥವಾ ಅದಕ್ಕೆ ನಮಸ್ಕಾರ ಮಾಡಿಬಿಟ್ಟು ನಿಮಗೆ ಇಷ್ಟ ಆಗಿರೋ ಗುರು ಮಂತ್ರನ ಹೇಳ್ಕೊಂಡು 121 ಸಲ ಹೇಳ್ಕೊಳ್ಳಿ. ಸೊ ನಿಮಗೆ ಗೊತ್ತಿಲ್ಲದೆ ನಿಮ್ಗೆ ಎಷ್ಟೋ ಜೀವನದಲ್ಲಿ ಮಾರ್ಗದರ್ಶನ ಕೊಡ್ತಾ ಹೋಗ್ತಾನೆ ಗುರು. ಇದು ನನ್ನ ಅನುಭವ. ಹೀಗೆ ನನ್ನ ಮನೆಯಲ್ಲಿ ಆಗಿರುವ ಈ ಗುರುವಿನ ಮಿರಾಕಲ್ನ ನಿಮಗೆ ತೋರಿಸ್ಕೊಂಡು, ಅಷ್ಟೇ ಅಲ್ಲದೆ ನಾನು ನನ್ನ ಜೀವನದಲ್ಲಿ ಹೇಗೆ ಏನೇನು ಪಾಲಿಸ್ತಾ ಇದ್ದೀನಿ ಗುರುಬಲ ಪಡೀಲಿಕ್ಕೋಸ್ಕರ ಅದನ್ನು ನಿಮಗೆ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೂ ಇದೇ ರೀತಿಯ ಪವಾಡಗಳು ಏನಾದರೂ ಮಿರಾಕಲ್ ಏನಾದರೂ ಆಗಿದ್ದರೆ ಕಮೆಂಟ್ ಮಾಡಿ ಓಂ ಸಾಯಿರಾಮ್ ಅಂತ ಹೇಳಿ, ಅಥವಾ ನಿಮಗೆ ಯಾವ ಗುರುಗಳ ಪವಾಡ ಅಥವಾ ನಿಮಗೆ ಆಗಿದೆ ಆ ಗುರುಗಳ ಬಗ್ಗೆ ಕಮೆಂಟ್ ಮಾಡಿ. ಹೀಗೆ ಇಂಟ್ರೆಸ್ಟಿಂಗ್ ಆಗಿರೋ ಇನ್ಫಾರ್ಮೇಟಿವ್ ವೀಡಿಯೋಸ್ನ ನೋಡಬೇಕು ಅಂದರೆ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮುಂದೆ ತುಂಬಾ ನನ್ನ ಲೈಫಲ್ಲಿ ಏನಾಗಿದೆ ಅಥವಾ ಹೋಮ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಮಗಳು ರಿಲೇಟೆಡ್, ನನಗೆ ಡಾಟರ್ ಅದ್ರ ಬಗ್ಗೆ ವೀಡಿಯೋಸ್ನ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ. ಸೊ ಮರೀದೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ಗುರುವಾರ ಜುಲೈ 10ನೇ ತಾರೀಕು ಗುರು ಪೂರ್ಣಿಮಾ ಇರೋದ್ರಿಂದ ಗುರುಗೆ ಅಭಿಷೇಕ ಮಾಡೋಕ್ಕೆ ಟ್ರೈ ಮಾಡಿ, ಅಥವಾ ದೇವಸ್ಥಾನಗಳಿಗೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ.